ಖರ್ಗೆ ಅವ್ರ ತಾಯಿನ ತಂಗಿನ ಯಾರು ಹೊಡೆದಾರ್ತಾರೆ? RSSನವ್ರು ಹೊಡೆದಾರೋ BJP ಹೊಡೆದಾರ? ಆ ಪ್ರಿಯಾಂಕಾ ಖರ್ಗೆ ಅಥವಾ ಒಬ್ಬರು ಬುದ್ಧಿವಂತ ರಾಜಕಾರಣಿ ಅದಾರ ಕರ್ನಾಟಕದಾಗ. ಅವ್ರು ಹೇಳ್ತಾರೆ ರಜಾಕರು ಮುಸಲ್ಮಾನರಲ್ಲತ್ತ. ಮತ್ತು ಯಾರು ಲಿಂಗಾಯ್ತರ ಅವರು? ಅಂದರೆ ಅವ್ರಿಗೇನಾರೇ ಮಲ್ಲಿಕಾರ್ಜುನ ಖರ್ಗೆ ಅಂತ ಅರು ಮುರು ಹಿಡ್ದದೆ. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಹಾಗೆ ಮಾತಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲಾರಂತ ಒಬ್ಬ ಅಧ್ಯಕ್ಷ ಆಗಿದ್ದಾರೆ. RSS BJP ಇವ್ರಿಗೇನು ಮಾಡಿದೆ? ಇವ್ರು ರಜಾಕರ್ಗೆ ತಮ್ಮ ತಾಯಿನೂ ಹೊಡೆದ್ರೂ ಇವರು ಮುಸ್ಲಿಮರ ಪರವಾಗಿ ಏಜೆಂಟ್ರಂಗೆ ನಿಂತಾರೆ. ಅಂದರೆ ಇದೇ ದೇಶದ ದುರ್ದೈವ. ಇಂಥ ದಲಿತ ಹೆಸರು ಹೇಳ್ಕೊಂಡು ಇವ್ರು ಜೀವನ ಏನು ಮಾಡ್ತಾಯಿದ್ದಾರಲ್ಲ, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡಿದವರು ಖರ್ಗೆ ಕಂಪ್ನಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಎಂದೂ ದಲಿತರು ಕಾಂಗ್ರೆಸ್ಗೆ ಸೇರಬಾರ್ದು, ಕಾಂಗ್ರೆಸ್ ಅನ್ನೋದೇ ಒಂದು ವಿಷದ ನಾಗರ ಹಾವು, ಅದು ದಲಿತರು ಉದ್ಧಾರ ಮಾಡೋದಿಲ್ಲ ಅಂತೇಳಿ ಹೇಳಿದರು. ಅದ್ರ ಉಲ್ಟಾ ಖರ್ಗೆ ಅವ್ರು ಹೇಳ್ತಾರೆ ಅಂದರೆ ಇವರು ಅಂಬೇಡ್ಕರ್ ವಿರೋಧಿ ಅಂತ ಹೇಳಿ ಇವರೇ ಪ್ರೂವ್ ಮಾಡ್ಕೊಳ್ಳಕತ್ತಾರೆ. ಈಗ ವಿಚಾರವಾಗಿ ರಾಜ್ಯದಲ್ಲಿ 3 ತಂಡಗಳು ಪ್ರವಾಸ ಮಾಡಲಿಲ್ಲ. ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. 30ನೇ ತಾರೀಕು ವಿಜಯಪುರ ಬಾಗಲಕೋಟೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಅಭಿಯಾನ ಮಾಡ್ತಾ ಇದ್ದೀರಿ. ಏನೆಲ್ಲ ತಯಾರಿ ಮಾಡ್ತಾರೆ? ನಮ್ಮ ನೇತೃತ್ವದಲ್ಲಿ ರೀ 30 ಸರಿ ನಮ್ಮ ತಂಡ. ಅದೇ 30ಕ್ಕೆ ಯಾರ ತಂಡ? ನಮ್ಮ ತಂಡ. ಅವ್ರ ತಂಡ ಈಗ ಬಿಜಾಪುರ ಮುಗಿದು ಹೋಗೈತಿ. 3 ಸಲ ಇಲ್ಲಿ ಸಭೆ ಮಾಡೀವಿ. ಎಲ್ಲ ಅಂಕಿ ಸಂಖ್ಯೆ ಸಿಕ್ಕಾವು. ನಾವು ಬಾಗಲಕೋಟೆ ತೆರೆದಾಳೊಂದು ಮಾಡಬೇಕಾಗಿತ್ತು. ಯಾಕಂದ್ರೆ ಮೊನ್ನೆ ಕೆಲವೊಂದು ಕಾಂಗ್ರೆಸ್ ಏಜೆಂಟ್ರು ನಮ್ಮ ದೇವಸ್ಥಾನದ ಉದ್ಘಾಟನೆ ಸಮಯದಲ್ಲಿ ವಕಫ್ ಮಾತಾಡಿದ್ರೆ ರಾಜಕಾರಣ ತಿಳಿದ್ರೆ ಅಲ್ಲೊಂದು ಸಭೆ ಮಾಡ್ತೀವಿ. ಇವತ್ತು ಬಾಗಲಕೋಟೆ ಭಾಗದ ಉಳ್ಕಿದ ಕಡೆ ಅಲ್ಲೂ ಮಾಹಿತಿ ಇಲ್ಲ. ಬಿಜಾಪುರ ಅಂತ ಆಗಿದೆ, ಇಲ್ಲೇನು ಮಾಡೋ ಅವಶ್ಯಕತೆ ಇಲ್ಲ. ಈಗ ವಿಜಯಪುರದ ಸರ್ಕಾರಿ ಆಸ್ತಿಗಳು, ಅದು ಜಿಲ್ಲಾಸ್ಪತ್ರೆ ಇರ್ಬೋದು, ಪೊಲೀಸ್ ಪರೇಡ್ ಮೈದಾನ ಇರ್ಬೋದು, ಪೊಲೀಸ್ ವಸತಿ ಗೃಹ ಮೈದಾನಗಳು ಕೂಡ ಈಗ ವಕಫ್ ಅಂತಾಗಿದೆ. ಮುಂದೆ ನೋಡಿ ಅವತ್ತನ್ನೆಲ್ಲ ಈಗ ಏನು ಬಿಲ್ ಅಮೆಂಡ್ಮೆಂಟ್ ಆಗ್ತದಲ್ಲ, ಈ ತಿದ್ದುಪಡಿ ಒಳಗೆ ಮತ್ತೇನೇನು ಜೋಡಣೆ ಮಾಡಬೇಕು ಅನ್ನೋಂಥದ್ದು ನಾವು ನಮಗೆ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಧ್ಯಕ್ಷರೇನು ಬಂದಿದ್ದಾರಲ್ಲ ಹೇಳಿದ್ದಾರೆ. ಅವರು ಇಡೀ ಸವಿಸ್ತಾರವಾದಂಥ ವರದಿಯನ್ನು ನಾವು ಮೊದಲ ಹಂತದಲ್ಲಿ ಒಂದು ಕೊಡ್ತೀವಿ. 30ನೇ ತಾರೀಕು ಒಳಗೆ ಒಂದು ಕೊಡ್ತೀವಿ. ಯಾಕಂದರೆ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತಾಯಿದೆ. 2ನೇ ಹಂತದಲ್ಲಿ ಮತ್ತೆ ಇನ್ನೊಂದು ಹಂತ ನಾವೇನು ಪ್ರವಾಸ ಮಾಡ್ತೀವಿ. ಹಂತವಾಗಿ ಈ ವಕಫ್ ಕಾನೂನು ದೇಶದಿಂದ ನಿರ್ಮೂಲನೆ ಆಗೋವರೆಗೆ ಹೋರಾಟ ಮಾಡ್ತೀವಿ. ಬರೀ ಅಮೆಂಡ್ಮೆಂಟ್ ಅಲ್ಲ, ನಿರ್ಮೂಲನೆ. ವಿಜಯಪುರಕ್ಕೆ ಸಂಬಂಧಪಟ್ಟಂಗೆ ಬಿಜಾಪುರದ ಯಾವ ಆಸ್ತಿನೂ ವಕಫ್ ಆಸ್ತಿಯನ್ನು, ಅದು ಸರ್ಕಾರದಿರಲಿ ಯಾವುದೇ ಇರಲಿ, ಯಾವುದಕ್ಕೂ ಸಹ ಅಲ್ಲಿ ಅವ್ರು ಕಾಲಿಡಲಾರ್ದಂತೆ ನಾವು ನೋಡ್ಕೋತೀವಿ. ಒಂದು ವೇಳೆ ಏನಾದರೂ ರೈತರ ಜಮೀನಿನಲ್ಲಿ ಸರ್ಕಾರಿ ಕಚೇರಿಗಳಿಗೆ ತೊಂದರೆ ಮಾಡಿದ್ರೆ ಅದ್ರ ವಿರುದ್ಧನೂ ಹೋರಾಟ ಮಾಡ್ತೀವಿ.